ಗೋವಿಂದ ಗೋವಿಂದ ಆಯುಧೇರ್ ಅಂತ ಕರೆದಿದ್ರೆ ನೀವು ಇಲ್ಲಿ ಬರ್ಬೋದು. ತಾವುಗಳು ಏನೋ ಮಿಸ್ ಆಗಿ ಅಡ್ರೆಸ್ಗೆ ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ಅದು ನಿಜವಾದ ದೆವ್ವ. ಏನೋ ನಿಜವಾದ ದೆವ್ವನ? ಅವರ ಅಮ್ಮನ್ನ ನೋಡೋ ಹಾಗೆ ಹೆಲ್ಪ್ ಮಾಡಕ್ಕಾಗತ್ತಾ? ಆಯ್ತು ಬಾರ್ಬಿ, ನಾನು ಇನ್ನ ಹೊರಡ್ತೀನಿ. ಹೇಳ್ದಲ್ಲ ಚಾರ್ಲಿ ಚಾರ್ಲಿ ಗೇಮ್ ಆಟ ಆಡೋದ್ರ ಬಗ್ಗೆ. ನೀವು ಆಟ ಆಡಿದ್ರಿ, ನಿಮ್ಮ ಅಜ್ಜಿನ ಕರೆದ್ರಿ ಅಂತ. ಅದು ನಿಜ ತಾನೇ? ಅಯ್ಯೋ ಅನು, ನಾನು ಸುಮ್ನೆ ತಮಾಷೆ ಮಾಡಿದ್ದು. ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಕೇಳೋಂತ ವಿಷಯನ ಇದು? ಏನಕ್ಕ ಇಲ್ಲಿ ನೋಡ್ತಾ ಇದ್ಯಾ? ಅವಳನ್ನ ಸರಿಯಾಗಿ ಉಗ್ದು ಫೋನ್ ಕಟ್ ಮಾಡಿ ಇಡು. ಅಕ್ಕ, ಅಲ್ಲಿ ನೋಡಿ ಮೀನಾ ಅಳ್ತಾ ಇದ್ದಾಳೆ. ಮೀನಾ, ಯಾಕೆ ಅಳ್ತಾ ಇದೀಯ ಮೀನಾ? ಅಯ್ಯೋ ಅಕ್ಕ, ಅಮ್ಮ ಬರ್ತಾರಂತ ಹೇಳಿದ್ರಲ್ಲ, ತುಂಬಾ ಸಂತೋಷ ಪಟ್ಟೆ. ಈಗ ಅಮ್ಮ ಬರಲ್ಲ ಅಂತ ಆಗ್ಬಿಟ್ಟು ಅದಕ್ಕೆ ಅಳು ಬರ್ತಾ ಇದೆ ಅನು ಅಕ್ಕ. ನಮ್ಮಮ್ಮ ಬರಲ್ವಾ? ಅವಳನ್ನ ನೋಡಕ್ಕಾಗಲ್ವಾ? ಒಂದೇ ಒಂದ್ಸಲ ನೋಡ್ಬೇಕಂತ ಆಸೆ ಅನು ಅಕ್ಕ. ಅಮ್ಮ 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 ಬಾರಮ್ಮ, ಅಮ್ಮ ಬಾರಮ್ಮ, ಒಂದ್ಸಲ ನೋಡ್ಬೇಕಮ್ಮ. ಮೀನಾ, ಸಾರಿ ಮೀನಾ, ನಾನು ಈ ತರ ಹೇಳಿದ್ಬಾರ್ದು. ನಾನು ಈ ತರ ಹೇಳಿದಿತ್ತಾನೆ ನೀನ್ ಅಮ್ಮನ್ನ ನೋಡ್ತಿ ಅಂತ ಆಸೆ ಪಟ್ಕೊಂಡ್ಬಿಟ್ಟೆ. ಸಾರಿ ಆಯ್ತಾ? ನಾನು ಮೊದಲೇ ಹೇಳಿದ್ನಲ್ಲ, ಅಮ್ಮ ಬಂದ್ರೇನು ಬರ್ಬೋದು, ಇಲ್ಲಾಂದ್ರೇನು ಇಲ್ಲ ಅಂತ. ನೀನ್ ಯಾಕೆ ಇಷ್ಟ ಆಸೆ ಇಟ್ಕೊಂಡೆ? ಅಳ್ಬೇಡ ಮೀನಾ, ಸಾರಿ. ಪರವಾಗಿಲ್ಲ ಅನು ಅಕ್ಕ, ಸಾರಿ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಅಮ್ಮನ್ನ ನೋಡ್ಬೇಕಂತ ಆಯ್ತು, ಅದಕ್ಕೆ ಅಳು ಬಂದ್ಬಿಡ್ತು. ಹೆಂಗು ಅಮ್ಮ ಬರಲ್ಲ ಅಂತ ಗೊತ್ತು, ಆದ್ರೇನು ಏನೋ ಒಂಥರ ಆಸೆ ಅಷ್ಟೇ. ನೀನ್ ಅಳ್ಬೇಡ, ಅಳೋದ್ ನಿಲ್ಸು ಫಸ್ಟ್. ಮೀನಾ, ಇಲ್ಲಾಂದ್ರೆ ಈ ತರ ಒಂದ್ ಮಾಡನ್ವಾ? ಏನನು ಅಕ್ಕ? ಓಜೆ ಗೇಮ್ ಒಂದಿದೆ, ಅದನ್ನ ಆಟ ಆಡನ್ವಾ? ಅದನ್ನ ಆಡಿದ್ರೆ ಒಂದ್ ವೇಳೆ ನಿಮ್ಮಮ್ಮ ಬರ್ಬೋದೇನೋ. ಹೌದಾ? ಅಮ್ಮ ಬರ್ತಾರಾ? ಒಂದ್ಸಲ ಟ್ರೈ ಮಾಡಿ ನೋಡೋಣ, ಒಂದ್ ವೇಳೆ ಬಂದ್ರೇನು ಬರ್ಬೋದಲ್ಲ. ಏನೇ ಅಕ್ಕ, ನಿನಗೆ ತಲೆಗಿಲೆ ಕೆಟ್ಟೋಗಿದ್ಯಾ? ಯಾಕೆ ಸುಮ್ನೆ ಆ ಮೀನನ್ನ ಕಷ್ಟಪಡಿಸ್ತೀಯಾ? ಸುಮ್ಕಿರಕ್ಕಾಗಲ್ವಾ? ಔಜ ಗೇಮ್ ಅಂತ ನಿಮ್ಮ ಅಜ್ಜಿ ಗೇಮ್ ಅಂತೆ ಏನೇನೋ ಆಟ ಆಡಿ ಮತ್ತೆ ಅವ್ರ ಅಮ್ಮ ಬರ್ಲಿಲ್ಲ ಅಂದ್ರೆ ಅವಳು ಅಳಲ್ವಾ? ನಾವು ಟ್ರೈ ಮಾಡೋದಷ್ಟೇ. ಬಂದ್ರೆ ಬರ್ತಾರೆ, ಬರ್ಲಿಲ್ಲ ಅಂದ್ರೆ ಇಲ್ಲ. ಅವಳಿಗೆ ಅವ್ರ ಅಮ್ಮನ್ ನೋಡ್ಬೇಕಂತ ಬೇಜಾರು ಅಷ್ಟೇ, ಅವಳು ಅಳ್ತಾ ಇರೋದು. ಇದ್ರಲ್ಲೇನಿದೆ? ಅದೆಲ್ಲ ನೀನೇನು ಮಾಡ್ಬೇಡ, ನಾನ್ ನೋಡ್ಕೊಳ್ತೀನಿ, ನೀನ್ ಸುಮ್ಕಿರು. ನೀನ್ ಸುಮ್ನಿರು ಆಯ್ತಾ? ಔಜ ಗೇಮ್ ಆಟ ಆಡೋಣ, ಆಮೇಲೆ ಏನಾಗತ್ತಂತ ನೋಡೋಣ. ಅಕ್ಕ ಬೇಡ ಕಣೆ, ನನ್ ಮಾತ್ ಕೇಳೆ, ಇಲ್ಲಾಂದ್ರೆ ನೋಡಿ. ಅಚ್ಚು ಇರಚ್ಚು, ಅಕ್ಕ ಹೇಳಿದ ಮಾತ್ ಕೇಳು, ಏನಾಗತ್ತಂತ ನೋಡೋಣ ತಡಿ. ಹೆಂಗೂ ಇವತ್ತು ಈ ತರ ಆಟ ಆಡಿದ್ವಿ, ಅವ್ರು ಬರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದ್ ಗೇಮ್ ಅಂತೆ, ಅದೇನಾಗತ್ತಂತ ನೋಡೋಣ. ನಾಳೆ ಹೆಂಗಿದ್ರೇನು ರಜೆ ತಾನೇ? ಮೀನಾ ಬೇಡ ಮೀನಾ, ಅಕ್ಕನ್ ಮಾತ್ ಕೇಳ್ಬೇಡ. ನಾನಿದ್ದೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ. ಇವತ್ತೇನೋ ನನಗೆ ಟೈಮ್ ಸರಿ ಇಲ್ಲ, ನಾಳೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಪ್ಲೀಸ್ ಈಗ ಬೇಡ ಮೀನಾ. ಅಯ್ಯೋ ಮೀನಾ, ನಿಮ್ಮಮ್ಮನ್ನ ನೋಡ್ಬೇಕಂತ ನಿಂಗೆ ಆಸೆ, ಅದಕ್ಕೆ ನೀನು ಯಾರು ಏನ್ ಹೇಳಿದ್ರೇನು ಹಂಗೆ ಕೇಳ್ಕೊಳ್ತಾ ಇದೀಯಾ? ನೀನು ನನ್ ಮಾತ್ ಕೇಳು, ನಾನಿದ್ದೀನಿ, ನನ್ನ ನಂಬು ಆಯ್ತಾ? ಅಕ್ಕನ್ ಮಾತ್ ಕೇಳ್ಬೇಡ ಮೀನಾ. ಬಾ ಈಗ ಹೋಗಿ ನಾವು ನಿದ್ರೆ ಮಾಡೋಣ. ನಾಳೆ ನಾನು ನಿನ್ಗೆ ನಿಮ್ಮಮ್ಮನ್ನ ಖಂಡಿತ ತೋರಿಸ್ತೀನಿ ಆಯ್ತಾ? ಅಚ್ಚು, ನೀನ್ ಹೇಳೋದು ನನಗೆ ತುಂಬಾ ಸಂತೋಷ, ಆದ್ರೆ ಅನು ಅಕ್ಕ ಹೇಳಿದ್ದು ಒಂದ್ಸಲ ಕೇಳಿ ನೋಡೋಣ, ಏನಾಗತ್ತೆ ಅಂತ ನೋಡ್ಬಿಡೋಣ. ಅಯ್ಯೋ ಅಚ್ಚು ತಡಿ ಅಚ್ಚು, ಏನಾಗತ್ತೆ ಅಂತ ನೋಡೋಣ. ಏನಾಗತ್ತೆ? ಈಗ ನೋಡಿದ್ವಲ್ಲ, ಈ ಗಾಡಿ ಗೇಮಿಗೆ ಗೋವಿಂದು ಅಂತ ಒಂದ್ ದೆವ್ವ ಬಂತು. ಇನ್ನು ಆಡೋ ಅಂತ ಗೇಮಿಗೆ ಇನ್ ಯಾವ ದೆವ್ವ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ಅಚ್ಚು ಒಂದ್ ನಿಮಿಷ ತಡಿ, ಸುಮ್ನೆ ಆಡ್ ನೋಡೋಣ ಅಂತ ಅಷ್ಟೇ ಹೇಳ್ತಾ ಇರೋದು, ಏನಾಗತ್ತಾ ಆಗ್ಲಿ. ತಡಿ ಅಕ್ಕ, ಅಮ್ಮನ್ಗೆ ಫೋನ್ ಮಾಡಿ ಹೇಳ್ತೀನಿ ಈ ತರ ಮಾಡ್ತಾ ಇದೀಯಾ ಅಂತ. ಅಯ್ಯೋ, ಇವಳು ಅಮ್ಮನ್ ಫೋನ್ ಮಾಡಿ ಹೇಳಿದ್ರೆ ಅಷ್ಟೇ. ಅಚ್ಚು ಅಚ್ಚು ತಡಿ ಅಚ್ಚು, ನಾವ್ ಯಾವ ಗೇಮ್ ಆಟ ಆಡಲ್ಲ ಬಂದ್ವಿ. ಯಾಕಚ್ಚು ಈ ತರ ಮಾಡ್ತಾ ಇದೀಯಾ? ಸುಮ್ಕಿರಕ್ಕಾಗಲ್ವಾ? ಏನೋ ಒಂದು ಟ್ರೈ ಮಾಡೋಣ ಅಂತ ನಾನ್ ಮಾಡ್ತಾ ಇದ್ದೀನಿ. ನಾನೇ ಬೇಡ ಅಂತ ಹೇಳ್ತಾ ಇದೀನಲ್ಲ, ನೋಡೀಗ ಅಮ್ಮನ್ಗೆ ಫೋನ್ ಮಾಡ್ಬಿಡ್ತೀನಿ, ಹೋಗಿ ಮಲ್ಕೊಂಡ್ರೆ ಆಯ್ತು. ಆಯ್ತು. ಅಚ್ಚು ಯಾಕೆ ಈ ತರ ಸಿಟ್ ಮಾಡ್ಕೊಳ್ತಾ ಇದೀಯಾ? ಏನಾಯ್ತು? ಮೀನಾ, ಅದು ನಿನಗೆ ಗೊತ್ತಿಲ್ಲ, ಬೇಡ. ಈಗಷ್ಟೇ ಏನೇನೋ ಮಾಡ್ತೀನಿ ಅಂತ ಮನೆ ಒಳಗಡೆ ನೋಡ್ದಾಗ್ಲೇ ಏನಾಯ್ತಂತ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದೀನಿ. ನಾಳೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಆಯ್ತಾ? ಈಗೇನು ಬೇಡ ಸದ್ಯಕ್ಕೆ, ಹೋಗ್ ಮಲ್ಕೋ ಹೋಗು, ನಾನು ಬರ್ತೀನಿ. ಆಯ್ತಚ್ಚು. ಅಪ್ಪ ಎಲ್ಲ ಹೋಗ್ಬಿಟ್ಟು. ನಾಳೆ ನಾನು ಮೀನಾರಮ್ಮನ್ನ ಕರ್ಕೊಂಡ್ ಬರ್ತೀನಿ. ಜಿನ್ನು ನಾಳೆ ನನಗೆ ಸಹಾಯ
ಅಂಗಡಿಗೆ ಬ್ಯಾಂಕ್ನವ್ರು ಬಂದು ದುಡ್ಡು ಕಟ್ಟು ಅಂತ ಒಂದೇ ಹಠ ಮಾಡ್ತಾರೆ ಅನ್ಕೊಂಡಿದ್ದೆ. ಬ್ಯಾಂಕ್ನವ್ರ ಮ್ಯಾನೇಜರು ಬರ್ಲಿಲ್ಲ, ಮತ್ತೆ ಅಂಗಡಿ ಓನರ್ಗೆ ಬ್ಯಾಲೆನ್ಸ್ ಕೊಡ್ಬೇಕಾಗಿತ್ತಲ್ಲ ಅವರು ಬರ್ಲಿಲ್ಲ. ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗೊಂಥರ ಡೌಟ್ ಆಗ್ತಿದೆ ಕಣಮ್ಮ, ಇವ್ರೆಲ್ಲಾದ್ರೂ ದುಡ್ಡು ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿರ್ಬೋದೇನೋ. ಪ್ರೀತಿ, ನಾನು ಹಂಗೆ ಅನ್ಕೊಂಡಿದ್ದೆ ನೋಡು, ಹಂಗೆ ಇರ್ಬೇಕು, ಇವರಿಗೆಲ್ಲ ದುಡ್ಡನ್ನ ಕಟ್ಟಿರ್ಬೇಕು. ಅದಕ್ಕೆ ಯಾರು ಇವತ್ತು ಅಂಗಡಿ ಪಕ್ಕನೆ ಬರ್ಲಿಲ್ಲ. ಕಣಮ್ಮ, ನನ್ ಗಂಡ ಅಂದ್ರೆ ಗಂಡನೇ ನೋಡು. ನಾನೊಂದ್ ಮಾತ್ ಬೈಬಿಡೆ ಅಂತ ಎಲ್ಲೋ ಹೋಗಿ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಏನ್ ಅನ್ಕೊಂಡಿದ್ಯಮ್ಮ? ನೋಡಮ್ಮ ನಮ್ ಗಂಡ ಹೆಂಗೆ ಅಂತ. ಹೌದು ಪ್ರೀತಿ, ಆದ್ರೆ ನಿನ್ ಗಂಡ ಈ ತರ ಎಲ್ಲ ಮಾಡ್ಬಿಟ್ಟು ಇನ್ನು ಯಾಕೆ ಮನೆಗೆ ಬರ್ದೇ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ನೋಡು. ಕಣಮ್ಮ, ಅದೇ ನಾನು ಅನ್ಕೊಳ್ತಾ ಇದೀನಿ, ಇಷ್ಟೆಲ್ಲ ಮಾಡ್ಬಿಟ್ಟು ಬರ್ಬೋದಲ್ಲ ಮನೆಗೆ, ನಾನು ಬೈಯಲ್ವಲ್ಲ. ಇವ್ರು ಯಾಕೆ ಈ ತರ ಮಾಡ್ತಿದ್ದಾರೆ, ಎಲ್ಲೋಗಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣಮ್ಮ. ಇವರಿಗೆ ನಾನು ಏನ್ ಹೇಳ್ಬಿಟ್ಟೆ ಆ ತರ ಈ ತರ ಮಾಡ್ತಾ ಇದಾರೆ. ಏನಪ್ಪ, ದುಡ್ಡು ಈ ತರ ಸಾಲ ಮಾಡಿಟ್ಟಿದ್ರಲ್ಲ, ಅದಕ್ಕೇನಾದ್ರೂ ಅರೇಂಜ್ ಮಾಡಿ ಅಂತ ಬೈದಿದ್ದು ತಪ್ಪ. ನಾನೇನೋ ಒಂದ್ ಮಾತಿಗೆ ನೀವು ಹೋಗಿ ಅಂತ ಹೇಳ್ಬಿಟ್ಟೆ, ಅದಕ್ಕೆ ಈ ತರ ಹೋಗ್ಬಿಟ್ಟಿದಾರೆ ನೋಡು. ಅಮ್ಮ, ಏನಾದ್ರೂ ಮಾಡಿ ಅವ್ರನ್ನ ಮನೆ ಕರ್ಕೊಂಡ್ ಬರ್ಬೇಕಮ್ಮ ನಾಳೆ. ಅಯ್ಯೋ, ಏನಾಗಲ್ಲ ಬಿಡು, ನಾಳೆ ಅಂಗಡಿಗೆ ಬರ್ತಾನೆ ನೋಡ್ ನಿನ್ ಗಂಡ. ಹೌದಮ್ಮ, ಹಂಗೆ ಹೇಳ್ತೀರಾ? ಹಂಗಂದ್ರೆ ಸರಿ ಬಿಡಮ್ಮ. ಏನಮ್ಮ ಅಡಿಗೆ ಮಾಡ್ತಾ ಇದ್ಯಾ? ಪ್ರೀತಿ, ಚಿಕನ್ ಇಟ್ಟ ಫ್ರಿಜ್ ನಲ್ಲಿ, ಅದೇ ಸಾರ್ ಮಾಡಿದೀನಿ, ಅನ್ನ ಇಟ್ಟಿದ್ದೀನಿ ಕಣಮ್ಮ, ಸಾಕೇನೋ? ಹೂನಮ್ಮ, ಸಾಕ್ ಬಿಡಮ್ಮ. ಪ್ರೀತಿ, ಏನ್ ಗೊತ್ತಾ, ಈಗ ನಿನ್ ಗಂಡ ಏನೋ ಈ ತಿಂಗಳಿಂದ ಬಾಡಿಗೆ ಮತ್ತೆ ಲೋನ್ ಕಟ್ಟೋದಿಕ್ಕೆಲ್ಲ ಅರೇಂಜ್ ಮಾಡಿ ಕಟ್ಬಿಟ್ಟಿದ್ದಾನೆ. ಮುಂದಿನ ತಿಂಗಳಿಗೆ ನಮಗೆ ಕಷ್ಟ ಆಗಬಾರ್ದು. ನಾಳೆ ಅಂಗಡಿಗೆ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡ್ಬೇಕು. ಜನ ಬರ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ನಾನು ಅಂಗಡಿ ಹೊರಗಡೆ ನಿಂತ್ಕೊಂಡು ಎಲ್ಲಾನು ಕರೆದು ಒಳಗ್ ಹಾಕ್ತೀನಿ. ನೀನ್ ಅವ್ರ ಹತ್ರ ನೈಸಾಗಿ ಮಾತಾಡಿ ಚೆನ್ನಾಗಿ ವ್ಯಾಪಾರ ಮಾಡಿಸ್ಬಿಡು, ಆಯ್ತಾ? ಹೂನಮ್ಮ, ಇದು ಒಳ್ಳೆ ಐಡಿಯಾನೇ ಕಣಮ್ಮ, ಹಂಗೆ ಮಾಡೋಣ. ನೀನ್ ಚೆನ್ನಾಗಿ ಜನರ ಹತ್ರ ಮಾತಾಡಿ ಒಳಗ್ ಕಳ್ಸು, ಆಯ್ತಾ? ನಾನು ಅವ್ರ ಹತ್ರ ನೈಸಾಗಿ ಮಾತಾಡಿ ವ್ಯಾಪಾರ ಮಾಡಿಸ್ಬಿಡ್ತೀನಿ. ಆಯ್ತು ಪ್ರೀತಿ, ಹಂಗೆ ಮಾಡೋಣ. ಅಯ್ಯೋ, ಯಾಕೆ ಹೊರಡ್ತಾ ಇದೆಯಾ ಜೂಲಿ? ಅಜ್ಜಿ, ಡ್ಯಾಡಿ ಎಲ್ಲೋದ್ರು? 2 ಡೇಸ್ ಆಯ್ತು, ಡ್ಯಾಡಿ ಎಲ್ಲೋದ್ರು? ಪ್ಲೀಸ್, ಡ್ಯಾಡಿನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಎಲ್ಲೋದ್ರಂತ ಹೇಳಿ. ಮಮ್ಮಿ ಹತ್ರ ಕೇಳಿದೆ, ಅವರು ಮಾತಾಡ್ತಾನೇ ಇಲ್ಲ. ಜೂಲಿ, ನಿಮ್ಮಪ್ಪ ಎಲ್ಲೂ ಹೋಗ್ಲಿಲ್ಲ, ಸ್ವಲ್ಪ ಕೆಲಸ ವಿಷಯದಲ್ಲಿ ಊರಿಗೆ ಹೋಗಿದ್ದಾರೆ. ಬರ್ತಾರೆ ಕಣಮ್ಮ. ಯಾಕೆ ಅಳ್ತಾ ಇದೀಯಾ? ಅಮ್ಮನ್ಗೆ ಅಂಗಡಿದೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ, ಅದಕ್ಕೆ ನಿನ್ನ ಹತ್ರ ಮಾತಾಡ್ಲಿಲ್ಲ. ನಾನು ಇದೀನಲ್ಲ, ನನ್ನ ಹತ್ರ ಬಂದು ಕೇಳ್ಬೋದಲ್ಲ ನೀನು. ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ ಕಣಪ್ಪ ಬಂಗಾರಿ. ಹೋ ಗಾಡ್, ಹೌದಾ ಅಜ್ಜಿ? ಇದನ್ನೇ ಹೇಳಿದೆ ಮುಗೀತು. ಅದನ್ನ ಬಿಟ್ಬಿಟ್ಟು ನಾನು ಕೇಳಿದೆ, ಮಮ್ಮಿ ಸುಮ್ಮನೆ ಕುತ್ಕೊಂಡಿದ್ದಾರೆ. ಓಕೆ ಅಜ್ಜಿ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ನನಗೆ ಊಟ ಬೇಕು. ಜೂಲಿ, ಹೋಗ್ ಕುತ್ಕೊಳ್ಳಮ್ಮ, ಈಗಷ್ಟೇ ಚಿಕನ್ ಹಾಕಿದೀನಿ, ಬೇಯ್ತಾ ಇದೆ. ಆದ್ಮೇಲೆ ನಾನು ತಟ್ಟೆಲಿ ಹಾಕೊಡ್ತೀನಿ, ಆಯ್ತಾ? ಓಕೆ. ಅಮ್ಮ, ನೋಡ್ದಮ್ಮ ನನ್ನ ಮಗಳು ಹೆಂಗ್ ಕೇಳ್ತಾ ಇದ್ದಾಳಂತ. ಅವಳಿಗೆಲ್ಲ ಅವರಪ್ಪ ಈ ತರ ಸಿಟ್ ಮಾಡ್ಕೊಂಡು ಹೋಗಿದಂತ ಗೊತ್ತಾಯ್ತಂತೆ, ಅವಳಿಗೆ ಬೇಜಾರಾಗ್ಬಿಡತ್ತೆ ಕಣಮ್ಮ. ನಾಳೆನೇ ಏನಾದ್ರೂ ಮಾಡಿ ಅವರನ್ನ ಮನೆ ಕರ್ಕೊಂಡ್ ಬರ್ಬೇಕು. ಏನಂತೀರಮ್ಮ? ಆಯ್ತು ಕಣಮ್ಮ ಪ್ರೀತಿ, ಹಂಗೆ ಮಾಡೋಣ ಬಿಡು. ಇನ್ನು ವ್ಯಾಪಾರ ಆಗಂಗೆ ಕಾಣ್ತಾ ಇಲ್ಲ ಕಣಮ್ಮ. ಮುಂದಿನ ತಿಂಗಳು ಲೋನ್ ಕಟ್ಬೇಕು, ಬಾಡಿಗೆ ಕಟ್ಬೇಕು. ಸರಿ ಕಣ, ಹೊರಗಡೆ ನಿಂತ್ಕೊಂಡು ಜನನ ಒಳಗ್ ಕಳ್ಸಮ್ಮ. ಪ್ರೀತಿ, ಹಂಗೆ ಮಾಡ್ತೀನಿ ತಗ. ಹೂನಮ್ಮ. ಏನಿದು, ಈಚೆ ಕಡೆಯಿಂದನೂ ಯಾರು ಬರ್ತಾ ಇಲ್ಲ, ಈ ಕಡೆಯಿಂದನೂ ಜನ ಬರ್ತಾ ಇಲ್ಲ. ಹೆಂಗಪ್ಪ ವ್ಯಾಪಾರ ಆಗುತ್ತೆ? ಮಗಳ ಹತ್ರ ಬೇರೆ ಜನನ ಒಳಗ್ ಕಳಿಸ್ತೀನಿ, ನೈಸಾಗಿ ಮಾತಾಡಿ ವ್ಯಾಪಾರ ಮಾಡಿಸು ಅಂತ ಹೇಳ್ದೆ. ಜನನೇ ಬರ್ಲಿಲ್ಲ ಅಂದ್ರೆ ಹೆಂಗೆ ನಾನು? ಅಲ್ಲಿ ಯಾರೋ ದೂರದಲ್ಲಿ ಬರ್ತಾ ಇದಾರೆ, ಬರ್ಲಿ. ತಮ್ಮ ಅಂಗಡಿಗೆ ಬಾರಪ್ಪ, ಅಂಗಡಿಯಲ್ಲಿ ಒಳ್ಳೆ ಒಳ್ಳೆ ಐಟಮ್ ಎಲ್ಲ ಇದೆ, ಬೇಕಾಗಿದ್ದಲ್ಲ ತಗೋ, ಆಫರ್ ಕೊಡ್ತಾ ಇದೀವಿ. ಏನೇನೋ ಮಾತಾಡ್ತಾ ಇದ್ರೆ ಹಂಗೆ ಸುಮ್ಮನೆ ಹೋಗ್ತಾ ಇದ್ದಾನೆ. ಬನ್ನಿ ಅಕ್ಕ, ಬನ್ನಿ, ಅಂಗಡಿ ಒಳಗೆ ಬನ್ನಿ. ಬೇಕಾಗಿದ್ದ ಐಟಮ್ ಎಲ್ಲ ಇದೆ ನಮ್ಮ ಅಂಗಡಿ ಒಳಗಡೆ, ಕಡಿಮೆಗೆ ಕೊಡ್ತೀವಿ. ತರಕಾರಿ, ಫ್ರೂಟ್ಸ್ ಎಲ್ಲ ಇದೆ, ಬನ್ನಿ ಒಳಗೆ ಬನ್ನಿ. ಅಯ್ಯೋ ತಮ್ಮ, ನಮ್ಮ ಅಂಗಡಿಯಲ್ಲೂ ಐಸ್ ಕ್ರೀಮ್ ಎಲ್ಲ ಇದೆ ಕಣಪ್ಪ, ಬಾರೋ. ನಾವು ಒಂದ್ ಕೊಟ್ರೆ ಇನ್ನೊಂದು ಫ್ರೀ ಕೊಡ್ತೀವಿ, ಬಾರೋ ಅಂಗಡಿ ಒಳಗೆ. ಬೇಡ ಆಂಟಿ. ಏನ್ ಕರ್ಮ ಇದು? ಐಸ್ ಕ್ರೀಮಿಗೆ ಇನ್ನೊಂದು ಐಸ್ ಕ್ರೀಮ್ ಫ್ರೀ ಕೊಡ್ತೀನಿ ಅಂತ ಹೇಳ್ತೀನಿ, ಅಂಗಡಿಗೆ ಬಂದು ಒಂದು ಐಸ್ ಕ್ರೀಮ್ ತಗೊಂಡು ತಿಂದ್ರೆ ಏನಾಗತ್ತೆ ಈ ಮಕ್ಕಳಿಗೆ? ಎಲ್ಲೆಲ್ಲ ತಗೊಂಡು ತಿಂತಾರೆ. ಯಾರೋ ಅಪ್ಪ ಪುಣ್ಯಾತ್ಮ ಇಲ್ಲಿ ಬಂದು ಫೋನ್ ಮಾತಾಡ್ತಾ ಇದ್ದಾನೆ. ಒಂದ್ ವೇಳೆ ಅಂಗಡಿ ಒಳಗೆ ಹೋಗಕ್ಕೆ ಇರ್ಬೇಕು. ತಮ್ಮ ಅಂಗಡಿಗೆ ಬಾರಪ್ಪ, ಅಂಗಡಿಯಲ್ಲಿ ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇದೆ, ನಿಮ್ಗೆ ಏನ್ ಬೇಕೋ ತಗೊಳ್ರಿ, ಒಳ್ಳೆ ಡಿಸ್ಕೌಂಟ್ ಮಾಡಿ ಆಫರ್ ಎಲ್ಲ ಕೊಡ್ತೀವಿ. It's too noise here. ಬಂದಿದ್ ಮಾಯ ಹೋಗಿದ್ ಮಾಯ. ಫೋನ್ ಮಾತಾಡಕ್ಕೆ ನಮ್ಮ ಅಂಗಡಿನ ಸಿಗತ್ತಾ ಇವರಿಗೆ? ಇಲ್ಲೇ ಬಂದು ನಿಂತ್ಕೊಂಡು ಮಾತಾಡ್ಬೇಕಾ? Where are you? Oh, okay. ಪ್ರೀತಿ, ಬಂದೆ ಕಣಮ್ಮ, ಜನ ಬಂದೆ ತಡಿ. ಅಮ್ಮ, ಜನ ಬಂದ್ರಮ್ಮ, ಟಾಯ್ಲೆಟ್ ಹೋಗಿದ್ದೆ. ಇಲ್ಲಮ್ಮ ಜನ. ಪ್ರೀತಿ, ಸುಮ್ಕಿರು, ಒಬ್ರು ಈಚೆ ತಿರುಗ್ತಾನೇ ಇಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊಂಡು ಬೇರೆ ಅಂಗಡಿಯಲ್ಲಿ ಬೇಕಾಗಿದ್ದು ತಗೊಂಡು ಹೋಗ್ತಾನೆ ಇದಾರೆ ಕಣಮ್ಮ. ನಮ್ಮ ಅಂಗಡಿ ಒಳಗೆ ಒಬ್ರು ಬರಂಗಿ ಕೇಳ್ತಾ ಇಲ್ಲ. ಅಮ್ಮ, ಏನಮ್ಮ ಹೇಳ್ತಾ ಇದ್ಯಾ? ಹಿಂಗಿದ್ರೆ ಹೆಂಗಮ್ಮ ವ್ಯಾಪಾರ ಆಗುತ್ತೆ?
ಮುಂದಿನ ತಿಂಗಳು ಹೆಂಗಮ್ಮ ಲೋನ್ ಕಟ್ಟೋದು ಬಾಡಿಗೆ ಕಟ್ಟೋದು? ಪ್ರೀತಿ, ನನ್ಗಂತೂ ಯಾಕೋ ಒಂಥರ ಡೌಟ್ ಆಗ್ಬಿಟ್ಟಿದೆ. ಯಾರೋ ನಾವು ಇಷ್ಟು ಸೂಪರ್ ಮಾರ್ಕೆಟ್ ಇಟ್ಟಿದೀವಿ ಅಂತ ಮಾಟ ಮಂತ್ರ ಮಾಡಿರ್ಬೇಕು. ಅದಕ್ಕೆ ಒಬ್ರು ಜನ ಅಂಗಡಿಯೊಳಗೆ ಬರಕ್ಕೆ ಕೇಳ್ತಾ ಇಲ್ಲ. ಅಮ್ಮ, ನೀನ್ ಹೇಳೋದ್ ನೋಡಿದ್ರೆ ಹಂಗೆ ಇರ್ಬೇಕಮ್ಮ. ಯಾರೋ ಏನೋ ನಮ್ಗೆ ಮಾಟ ಮಂತ್ರ ಮಾಡ್ಸಿದ್ದಾರೆ. ಅದಕ್ಕೆ ನಮ್ಗೆ 1 ರೂಪಾಯಿನೂ ವ್ಯಾಪಾರ ಆಗ್ತಾ ಇಲ್ಲ. ಯಾರಂತ ಕಂಡಿಡಿಬೇಕು. ಬನ್ನಿ ಅಣ್ಣ, ನೀವು ಬಂದಿದ್ದೀರಾ? ಅಂಗಡಿಯಲ್ಲಿ ಏನಾದ್ರೂ ಬೇಕಾಗಿತ್ತಾ? ನಿನ್ ಗಂಡ ಇಲ್ಲಮ್ಮ? ಏನಣ್ಣ ಹಿಂಗೆ ಹೇಳ್ತಾ ಇದ್ದೀರಾ? ನಿನ್ನೆ ಅವರನ್ನ ನೀವು ನೋಡಿಲ್ವಾ? ನಾನ್ ಯಾಕಮ್ಮ ನೋಡೋದು? ಮೊನ್ನೆನೆ ಹೇಳೋಗಿದ್ದೀನಿ, ನಾಳೆನೆ ನನಗೆ ಉಳಿದಿರೋ ಬ್ಯಾಲೆನ್ಸ್ ಕೊಡ್ಬೇಕು ಬಾಡಿಗೆ ದುಡ್ಡು ಅಂತ ಹೇಳಿ. ನಿನ್ನೆ ಇದೀ ಕಾಯ್ತಾ ಇದ್ದೆ ನಾನು. ಸರಿ, ಇವತ್ತು ಹೋಗಿ ಅಂಗಡಿಯಲ್ಲಿ ಏನಿದ್ರೆ ಮಾತಾಡ್ಕೊಳ್ಳೋಣ ಅಂತ ನಿನ್ನೆ ರಾತ್ರಿ ಬರ್ಲಿಲ್ಲ ನಾನು. ಏನಣ್ಣ ಹೇಳ್ತಾ ಇದ್ದೀರಾ? ನಿನ್ನೆ ನಿಮ್ಮ ಮನೆಗೆ ಬರ್ಲಿಲ್ವಾ? ದುಡ್ಡು ಕೊಡ್ಲಿಲ್ವಾ ಅವರು? ಏನಮ್ಮ ಮಾತಾಡ್ತಾ ಇದ್ದೀರಾ? ಮೊನ್ನೆನೆ ಹೇಳೋಗಿದ್ದೀನಿ ನಾನು ಅಕೌಂಟಿಗೆ ದುಡ್ಡು ಹಾಕಿ ಅಂತ. ನಿನ್ನೆ ನಾನು ಊರಿಗೆ ಹೋಗಿದ್ದೆ, ಅಕೌಂಟಿಗೆ ದುಡ್ಡು ಬರಲಿಲ್ಲ. ಒಂದು ಫೋನ್ ಮಾಡಿದ್ರೆ ಫೋನು ತೆಗಿತಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ನಾನು ಇಲ್ಲಿ ಅಂಗಡಿ ಉಳ್ಕೊಂಡ್ ಬಂದಿರೋದು. ನನ್ಗೆ ಅವಾಗ ಆಟಾಡ್ತಾ ಇದ್ದೀರಾ ನೀವು? ಮರ್ಯಾದೆಗೆ ದುಡ್ಡು ತೆಗ್ದಿರ್ತೀರಾ ಇಲ್ವಾ? ಅದು ನನ್ ಗಂಡ 2 ದಿನದ ಹಿಂದೆ ನಾನು ಸ್ವಲ್ಪ ಬೈಬಿಟ್ಟೆ. ಅವರು ಹೋದವ್ರೆ, ಇನ್ನು ಬರ್ಲೇ ಇಲ್ಲ ಕಣಣ್ಣ. ನಾನೆಲ್ಲ ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ನಿನ್ನೆ ನೀವು ಬರ್ಲಿಲ್ಲ ಅನ್ಕೊಂಡಿದ್ದೆ. ಹಿಂಗ್ ಹೇಳ್ತಾ ಇದ್ದೀರಾ? ಹಂಗಂದ್ರೆ ನನ್ ಗಂಡ ಎಲ್ಲೋದ್ರು? ನಿನ್ ಗಂಡ ಎಲ್ಲೋದ್ನ ಏನೋ ಯಾರಿಗ್ ಗೊತ್ತು. ನಿಮ್ಮಂತರ್ಗೆ ಹೋಗಿ ಅಂಗಡಿ ಬಾಡಿಗೆ ಕೊಟ್ಬಿಟ್ಟು ನನ್ ಜೀವ ಹೋಗ್ತಾ ಇದೆ ಇಲ್ಲಿ. ಮೊದ್ಲೇ ಇದ್ದವ್ರ ಅಂಗಡಿ ಅವ್ರು ಚೆನ್ನಾಗಿ ಬಾಡಿಗೆ ಕೊಡ್ತಾ ಇದ್ರು. ಅವ್ರನ್ನೆಲ್ಲ ಎಬ್ಸಿ ನಿಮಗೆ ಹೋಗಿ ಅಂಗಡಿ ಕೊಟ್ನಲ್ಲ, ನನ್ ಚಪ್ಪಲಿ ತಗೊಂಡು ನನ್ಗೆ ಹೊಡ್ಕೋಬೇಕು. ರೀ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ಸುಮ್ನೆ ಏನಾದ್ರೂ ಒಂದು ಮಾತಾಡ್ತಾ ಇದ್ರೆ ಸರಿ ಇರಲ್ಲ. ನಿಮ್ ದುಡ್ಡು ತಾನೇ ಕೊಡ್ತೀವಿ ಅಂತ ಹೇಳಾಯ್ತು. ನಾವೇನ್ ಎತ್ಕೊಂಡು ಹೋಗಲ್ಲ ನಿಮ್ಮ ಅಂಗಡಿನ, ಇಲ್ಲೇ ಇರತ್ತೆ. ಬೇಕಾದ್ರೆ ಕೊಡ ದುಡ್ಡಿಗೆ ಏನಾದ್ರೂ ಬೇಕಾದ್ರೆ ತಗೊಂಡೋಗ್ರಿ. ಹೌದನ್ ಬಿಟ್ಬಿಟ್ಟು ಸುಮ್ನೆ ಇಷ್ಟಕ್ಕೆ ಮಾತಾಡಿದ್ರೆ ಸರಿ ಇರಲ್ಲ. ಇಲ್ಲಿ ನೋಡಮ್ಮ, ನನಗೆ ದುಡ್ಡೇ ಮುಖ್ಯ, ಬೇರೆ ಏನಿಲ್ಲ. ನಿಮ್ಮ ಅಂಗಡಿಯಲ್ಲಿ ಏನೇನು ನನಗೆ ಬೇಡ. ನನಗೆ ಬಾಡಿಗೆ ಕರೆಕ್ಟಾಗಿ ಕೊಡು, ಇಲ್ಲಾಂದ್ರೆ ಅಂಗಡಿ ಖಾಲಿ ಮಾಡು. ಏನೋ ಅಂಗಡಿ ಖಾಲಿ ಮಾಡದ? ಏನ್ ಅಂಗಡಿ ಖಾಲಿ ಮಾಡೋದು? ಅದೆಲ್ಲ ಖಾಲಿ ಮಾಡಲ್ಲ. ಮೊನ್ನೆ ಎಲ್ಲ ನೀವು ಬಂದಾಗ ನಾನು ಮಾತಾಡಿದ್ರಿ, ಏನ್ ಹೇಳ್ತಾ ಇದ್ರಿ? ನಿಮ್ಮ ಹತ್ರ ಎಲ್ಲ ಮಾತಾಡಲ್ಲ, ಗಂಡನ್ ಕರಿ ಅಂತ ಹೇಳ್ತಾ ಇದ್ರಲ್ಲ. ನನ್ ಗಂಡ ಇಲ್ಲ ಈಗ, ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ? ಹೋಗ್ರಿ, ನನ್ ಗಂಡ ಬಂದ್ಮೇಲೆ ಬಂದ್ ಮಾತಾಡ್ತಿರಂತೆ. ಬಂದ್ಬಿಟ್ರೆ ಹಂಗೆ. ನೋಡಮ್ಮ, ನೀನ್ ಮಾತಾಡ್ತಾ ಇಲ್ಲ, ಸರಿ ಇಲ್ಲ. ನಾನ್ ಯಾರು? ಈ ಅಂಗಡಿ ಓನರು. ನನ್ನ ಹತ್ರ ನೀ ತರ ಮಾತಾಡ್ತಾ ಇದ್ಯಾ? ನೋಡ್ ನಾನು ಏನ್ ಮಾಡ್ತೀನಿ ಅಂತ. ಎಲ್ಲ ಗೊತ್ತಿದೆ ಕಣಪ್ಪ, ಹೋಗ್ ನೀನ್ ಮೊದ್ಲು ಇಲ್ಲಿಂದ. ಅದೇನ್ ಮಾಡ್ತೀಯ ಮಾಡ್ಕ, ನಾವು ನೋಡ್ಕೊಳ್ತೀವಿ. 2 ದಿನದಿಂದ ಮಾತಾಡಕ್ ಬಂದ್ರೆ ಹೆಂಗಸ್ರ ಹತ್ರ ಎಲ್ಲ ಮಾತಾಡಲ್ಲ ಅಂತ ಹೇಳ್ಕೊಂಡು ಹೋದ ಅಂತಾನೆ ನೀನು. ಈಗ ಯಾಕೆ ನಮ್ಮ ಹತ್ರ ಬಂದ್ ಮಾತಾಡ್ತಾ ಇದೀಯಾ? ಗಂಡ ಯಾವಾಗ ಬರ್ತಾನೋ ಆಗ ಬಂದು ಮಾತಾಡ್ಬಿಟ್ಟು ನೀನ್ ಏನ್ ಬಾಡಿಗೆ ಐತೆ ತಗೊಂಡೋಗು. ನಮ್ಮ ಹತ್ರ ಎಲ್ಲ ಏನು ಕೇಳ್ಬೇಡ, ನೀನ್ ಬಾಡಿಗೆನು ಕೊಡಲ್ಲ. ಕೋಟಿ ಗಟ್ಲೆ ಖರ್ಚು ಮಾಡಿ ಅಂಗಡಿ ಕಟ್ಟಿಟ್ಟಿದ್ದೀನಿ ಅಂತ ಓನರ್ ಹತ್ರನೇ ನೀನ್ ಹಿಂಗ್ ಮಾತಾಡ್ತಾ ಇದೀಯ ಅಂದ್ರೆ ನಿನ್ನ ಈ ಅಂಗಡಿಯಲ್ಲಿ ಇರಕ್ ಬಿಡ್ತೀನಾ? ನೋಡ್ ನಾನು ಏನ್ ಮಾಡ್ತೀನಿ ಅಂತ. ಇವತ್ತೇ ಈ ಅಂಗಡಿ ಬಿಟ್ಟು ನಿಮ್ಮನ್ನ ಖಾಲಿ ಮಾಡಿಸ್ತೀನಿ. ಯಾರು ಅನ್ಕೊಂಡಿದ್ದೀನ ನನ್ನನ್ನ? ಬಂದೆ. ಹೋಗು, ಎಲ್ಲ ಗೊತ್ತಿದೆ ಬಿಡು. ಇಂಥದ್ದೆಲ್ಲ ನಾವು ತುಂಬಾ ನೋಡಿದೀವಿ. ಅಯ್ಯೋ ಪ್ರೀತಿ, ಎಂತ ಕೆಲಸ ಮಾಡ್ಬಿಟ್ಟೆ ಕಣಮ್ಮ ನೀನು. ಯಾಕಮ್ಮ ಇಷ್ಟು ದೊಡ್ಡವ್ರ ಹತ್ರ ಎಲ್ಲ ಹಿಂಗ್ ಮಾತಾಡ್ತಾ ಇದೀಯಾ? ಅಮ್ಮ ಸುಮ್ಕಿರಮ್ಮ, ಇಂಥವ್ರ ಹತ್ರ ಎಲ್ಲ ಹಿಂಗೆ ಮಾತಾಡ್ಬೇಕು. ಹಿಂಗ್ ಮಾತಾಡಿದ್ರೆ ನೋಡಿ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾನೆ ನೋಡ್ಕೊಳ್ಳೋಣ. ಅವ್ರು ಮಾತಾಡೋದನ್ನ ಸುಮ್ಮನೆ ಕೇಳ್ಸ್ಕೊಂಡಿದ್ರೆ ಅವ್ರು ಇಷ್ಟಕ್ಕೆ ಮಾತಾಡ್ತಾರೆ ಗೊತ್ತಾ? ಅದು ಇಲ್ದಂಗೆ ಮೊನ್ನೆ ನಾನು ಮಾತಾಡಕ್ ಹೋಗುವಾಗ ನೀನು ತಾನೇ ಇದ್ದೆಮ್ಮ. ಹೆಂಗಸ್ರ ಹತ್ರ ಎಲ್ಲ ಮಾತಾಡಲ್ಲ ಅಂತ ಹೇಳ್ದು ಅಂತಾನೆ. ಈಗ ಮಾತ್ರ ಯಾಕೆ ಮಾತಾಡ್ತಾ ಇದ್ದಾನೆ? ಬೋಲಿ ಅವನಿಗಿದೆ. ಅಯ್ಯೋ ಪ್ರೀತಿ, ಹಿಂಗೆಲ್ಲ ಇರುವಾಗ ಸಮಾಧಾನದಲ್ಲಿ ಮಾತಾಡ್ಬೇಕಪ್ಪ. ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನೀನ್ ಹಿಂಗ್ ಮಾತಾಡೋದೇ ಸರಿ ಇಲ್ಲ. ಏನಾಗುತ್ತೆ ಏನೋ, ಸಿಟ್ಟಲ್ಲಿ ಬೇರೆ ಹೋಗಿದ್ದಾನೆ, ಏನ್ ಮಾಡ್ತಾನೆ ಏನೋ. ಸರ್ ಬನ್ನಿ ಸರ್, ಒಳಗೆ ಇದ್ದಾರೆ. ಅಯ್ಯೋ ಪ್ರೀತಿ, ಅಲ್ಲಿ ನೋಡು. ಏನಮ್ಮ ಇದು? ಪೊಲೀಸ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಯ್ಯೋ ಪ್ರೀತಿ, ನಾನು ಆಗ್ಲೇ ಹೇಳಿಲ್ವಾ ನಮ್ಮೇಲ್ ತಪ್ಪಿರುವಾಗ ಸರಿಯಾಗಿ ಮಾತಾಡ್ಬೇಕು ಅಂತ? ನೋಡಿ ಈಗ ನೀನ್ ಎಲ್ಲಿ ತಂದು ಬಿಟ್ಟಿದ್ಯಾ ಅಂತ. ಈಗ ಏನ್ ಹೇಳೋದು ಇವ್ರ ಹತ್ರ? ಇವರೇ ಸರ್ ನನ್ನ ಹತ್ರ ಆತರ ಮಾತಾಡಿದ್ದು. ಆಯ್ತು ಸರ್, ಸಮಾಧಾನದಲ್ಲಿ ಇರೋದು ಲೇಡೀಸ್ ಬೇರೆ. ನಾನು ಮಾತಾಡ್ಕೊಳ್ತೀನಿ. ಆಯ್ತು ಸರ್. ನಿಮ್ ಯಜಮಾನ್ರು ಎಲ್ಲಮ್ಮ? ಸರ್, ಅದು ನನ್ ಗಂಡ 2 ದಿನದಿಂದ ಸ್ವಲ್ಪ ಸಾಲ ಎಲ್ಲ ಮಾಡ್ಕೊಂಡ್ಬಿಟ್ರು ಸರ್. ಅದಕ್ಕೆ ಎಲ್ರಿಗೂ ದುಡ್ಡು ಕೊಡ್ಬೇಕು. ಇಲ್ಲೊಬ್ಬಿದಾರಲ್ಲ ಅಂತವರೆಲ್ಲ ಬಂದು ನಮ್ಮ ಹತ್ರ ದುಡ್ಡು ಕೇಳ್ತಾನೆ ಇರ್ತಾರೆ. ಮರ್ಯಾದೆ ಹೋಗುತ್ತೆ, ನೀವು ಏನಾದ್ರೂ ಮಾಡಿ ಸಾಲ ಕಟ್ಟಕ್ಕೆ ರೆಡಿ ಮಾಡಿ ಅಂತ ಹೇಳಿ ಬೈದೆ ಸರ್. ಅದಕ್ಕೆ ಅವರು ಅಂಗಡಿ ಬಿಟ್ಟು ಸಿಟ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ಎಲ್ಲೋದ್ರಂತಾನೆ ಗೊತ್ತಿಲ್ಲ ಸರ್. ನಾವೇ ತುಂಬಾ ಬೇಜಾರಲ್ಲಿದ್ದೀವಿ. ಅಂತ ಸಮಯದಲ್ಲಿ ಇವ್ರು ಬಂದು ದುಡ್ಡು ಕೊಡು ಅಂತ ನಮ್ಮನ್ನ ಉಗೀತಾ ಇದ್ದಾರೆ ಸರ್. ಈಗ ನಿಮ್ ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ? ಗೊತ್ತಿದ್ರೆ ನಾನೇ ಸರ್ ಈ ತರ ಇರ್ತಾ ಇದ್ವಿ. ನನ್ ಗಂಡ ಎಲ್ಲೋದ್ನೋ ಏನೋ ಅಂತ ನಾನೇ ತುಂಬಾ ಬೇಜಾರ್ ಮಾಡ್ಕೊಂಡಿದೀನಿ ಸರ್. ಇಂಥ ಸಮಯದಲ್ಲಿ ಇವ್ರು ಬಂದು ಕೇಳೋದು ಇಲ್ದಂಗೆ ನಮ್ಮನ್ನ ಬೈತಾ ಇದ್ದಾರೆ ಸರ್. ಅದಕ್ಕೆ ಸಿಟ್ಟಾಗಿ ನಾನು 2 ಮಾತು ಬೈದ್ಬಿಟ್ಟೆ ಸರ್. ಇರೋದನ್ನ ನಿಜ ಹೇಳ್ತಾ ಇದೀವಿ. ಇದಕ್ಕೆ ಹೋಗಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್. ನೋಡಮ್ಮ, ಗಂಡ ಎಲ್ಲೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಈ ಅಂಗಡಿಗೆ ನೀವು 1 ತಿಂಗಳು ಬಾಡಿಗೆ ಕೊಡ್ಲಿಲ್ಲ ಅಂದ್ರೇನು ಈ ಅಂಗಡಿನ ನೀವು ನಡ್ಸಕ್ಕಾಗಲ್ಲ. ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ? ಅಂಗಡಿ ಒಳಗಡೆ ಲಕ್ಷಗಟ್ಟಲೆ ಖರ್ಚು ಮಾಡಿ ನಾವು ಐಟಮ್ ಎಲ್ಲ ಹಾಕಿದೀವಿ ಸರ್. ಹಿಂಗಿರುವಾಗ ನೀವು ವ್ಯಾಪಾರ ಮಾಡಬಾರ್ದು, ಅಂಗಡಿನ ನಡೆಸಬಾರ್ದು ಅಂತ ಹೇಳಿದ್ರೆ ಏನ್ ಸರ್ ಅರ್ಥ ಇದೆ? ಅಂಗಡಿ ನಡೆಸಿದ್ರೆ ತಾನೆ ಸರ್ ಅವರಿಗೆ ಬಾಡಿಗೆ ಕೊಡಕ್ಕಾಗೋದು. ಇಲ್ಲಾಂದ್ರೆ ಎಲ್ಲಿ ಸರ್ ನಾವು ಕೊಡ್ಲಿ? ನೋಡಮ್ಮ, ಇದನ್ನೆಲ್ಲ ನೀವು ಮಾತಾಡ್ತಾ ಇದ್ದೀರಲ್ಲ, ಅಗ್ರಿಮೆಂಟ್ ಅಲ್ಲಿ ಸಿಗ್ನೇಚರ್ ಹಾಕುವಾಗ ನಿಮ್ಗೆ ಗೊತ್ತಿಲ್ವಾ? ಏನು ಅಗ್ರಿಮೆಂಟಾ? ಏನ್ ಸರ್ ಹೇಳ್ತಾ ಇದ್ದೀರಾ? ಈ ಅಂಗಡಿಗೆ ನೀವು ತಿಂಗಳು ಬಾಡಿಗೆ ಕೊಡ್ತೀರಿ ಅಂತ ಅಗ್ರಿಮೆಂಟ್ ಹಾಕ್ಲಿಲ್ವಾ? ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ನನ್ನ ಗಂಡನಿಗೆ ಗೊತ್ತಿರಬೇಕು.
ಏನೋ ಅಮ್ಮ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಅಗ್ರಿಮೆಂಟ್ ಅಲ್ಲಿ 1 ತಿಂಗಳು ಬಾಡಿಗೆ ಕೊಡ್ಲಿಲ್ಲ ಅಂದ್ರೇನು ನೀವು ಅಂಗಡಿನ ಖಾಲಿ ಮಾಡ್ಬೇಕಂತಾನೆ ಸಿಗ್ನೇಚರ್ ಹಾಕಿದೀರಾ, ಆಯ್ತಾ? ಇದನ್ನೆಲ್ಲ ಗೊತ್ತಿದ್ದು ಹಾಕಿದ್ರ ಗೊತ್ತಿಲ್ಲದೆ ಹಾಕಿದ್ರ ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ಆದ್ರೆ ಕಾನೂನು ಅಗ್ರಿಮೆಂಟ್ ಅಲ್ಲಿ ಏನಿದೆಯೋ ಅದನ್ನೇ ಮಾತಾಡತ್ತೆ. ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ? ನಾವು ಹಂಗಂದ್ರೆ ಅಂಗಡಿ ಬಿಟ್ಟು ಹೊರಗಡೆ ಹೋಗ್ಬೇಕಾ ಸರ್? ಹೌದಮ್ಮ, ನೀವು ಅಂಗಡಿ ಬಿಟ್ಟು ಹೊರಗಡೆ ಹೋಗ್ಬೇಕು. ನೀವು 1 ತಿಂಗಳು ಬಾಡಿಗೆ ಕಟ್ಟಲಿಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನೀವಿನ್ನ ಕಟ್ಟಕ್ಕೂ ಆಗಲ್ಲ ಅಂತ ನಿಮ್ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ನಿಮ್ ಗಂಡ ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಒಂದು ಕಂಪ್ಲೇಂಟ್ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತೀವಿ, ಆಯ್ತಾ? ಈಗ ಹೊರಗಡೆ ನಡೀರಿ. ಸರ್ ಈ ತರ ಎಲ್ಲ ಮಾಡೋದ್ ಬೇಡ ಸರ್. ಅವ್ರ ಕಾಲಿ ಬೇಕಾದ್ರೆ ಬೀಳ್ತೀನಿ ಸರ್. ನನ್ ಗಂಡ ಬಂದ್ಮೇಲೆ ಅವ್ರ ಹತ್ರ ಹೇಳ್ಬಿಟ್ಟು ಏನ್ ಬೇಕಾದ್ರೆ ಮಾಡಕ್ ಹೇಳಿ ಸರ್. ಹಿಂಗೆ ಹೊರಗಡೆ ಹೋಗಕ್ ಕೇಳಿದ್ರೆ ಹೆಂಗ್ ಸರ್? ಜನರ ಮುಂದೆ ಮಾನ ಮರ್ಯಾದೆಲ್ಲ ಹೋಗುತ್ತೆ ಸರ್. ತುಂಬಾ ಖರ್ಚು ಮಾಡಿ ಅಂಗಡಿ ಇಟ್ಟಿದೀವಿ ಸರ್. ಸರ್ ಪ್ಲೀಸ್ ಸರ್ ಅವ್ರ ಹತ್ರ ಹೇಳಿ ಸರ್. ಸರ್ ಏನ್ ಸರ್ ಮಾಡೋದು? ಒಂದ್ 10 ದಿನ ಟೈಮ್ ಕೊಟ್ಟು ನೋಡೋಣ. ಸರ್ ನಿಮಗೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಮುಂಚೆ ಹೆಂಗ್ಸು ನನ್ನ ಹತ್ರ ಹಿಂಗ್ ಮಾತಾಡ್ತು ಅಂತ. ದೊಡ್ಡವರಿಗೆ ಒಂಚೂರು ಮರ್ಯಾದೆನೂ ಕೊಡಕ್ ಗೊತ್ತಿಲ್ಲದೆ ಆ ತರ ಬೈದ್ರು ನನ್ನನ್ನ. ಈಗ ನೀವು ಬಂದ್ರಿ ಅಂತ ಈ ತರ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ನಂಬೇಡಿ. ಅವ್ರನ್ನ ಮೊದಲು ಹೊರಗಡೆ ಹಾಕಿ ನಾಳೆನೆ ಅವ್ರ ಐಟಮ್ ಎಲ್ಲ ಖಾಲಿ ಮಾಡಿಸ್ಬೇಕು. ಅವ್ರ ಹತ್ರ ನಾನು 1 ರೂಪಾಯಿ ಅಡ್ವಾನ್ಸ್ ತಗೊಂಡಿಲ್ಲ. ನನಗೂ ಸಾಲ ಲೋನು ಎಲ್ಲ ಇದೆ ಸರ್. ನನಗೆ ಈ ಬಾಡಿಗೆ ಇಟ್ಟೆ ನನ್ನ ಜೀವನ ಹೋಗ್ತಾ ಇರೋದು. ಇವ್ರು ಮೊದಲು ಅಂಗಡಿನ ಖಾಲಿ ಮಾಡಿಸ್ಬೇಕು. ನಾನು ಬೇರೆಯವ್ರಿಗೆ ಅಂಗಡಿನ ಬಾಡಿಗೆ ಕೊಡ್ತೀನಿ. ಅದೆಲ್ಲ ನಾನು ಖಾಲಿ ಮಾಡಕ್ ಆಗಲ್ಲ. ಏನ್ ಮಾಡ್ತೀರಾ ಮಾಡ್ಕೊಡ್ರಿ. ಬಂದ್ಬಿಟ್ಟಂಗೆ ಪೊಲೀಸ್ ಕರ್ಕೊಂಬಂದ್ರೆ ನಾನು ಎದುರ್ಕೋಬೇಕಾ? ಸರ್ ನೋಡಿ ಸರ್, ನೀವು ಇರುವಾಗಲೇ ಹಿಂಗ್ ಮಾತಾಡ್ತಾರಂತ. ಛೀ, ನಡಿಯಮ್ಮ ಹೊರಗಡೆ ಮೊದಲು. ಏನೋ ಮಾತಾಡ್ತಾ ಇದ್ದೀನಿ ನೀನು. ನಿಮ್ಮೇಲೆ ತಪ್ಪಿಕೊಂಡು ಅವ್ರನ್ನ ಬೈತಾ ಇದ್ದೀರಾ? ಅವ್ರು ಹೇಳೋದೇನ್ ತಪ್ಪಿದೆ? ಮೊದಲು ನೀನು ಅಂಗಡಿ ಖಾಲಿ ಮಾಡು, ನಡಿ. ನಾನು ಲೇಡೀಸ್ ಆಗಿರೋದ್ರಿಂದ ಸುಮ್ಮನೆ ಇದ್ದೀನಿ. ಇದೇ ಬೇರೆ ಆಗಿದೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕಾಲಿ ಬಾಸ್ತಾ ಇದ್ದೆ. ಸರ್ ನನ್ ಮಗಳು ಏನೋ ಗೊತ್ತಿಲ್ದಂಗೆ ಏನೋ ಬೇಜಾರೆಲ್ಲ ಮಾತಾಡ್ಬಿಟ್ಲು ಸರ್. ಬಿಡಿ ಸರ್, ನಾವು ಇನ್ನು 2 ದಿನದಲ್ಲಿ ದುಡ್ಡು ಕೊಟ್ಬಿಡ್ತೀವಿ ಸರ್. ಅವ್ರದ್ದು ಈ ತರ ಅಂಗಡಿನ ಖಾಲಿ ಮಾಡಿಸ್ಬೇಡಿ ಸರ್. ಸರ್ ನಾಳೆನೇ ಅವ್ರು ನನಗೆ ದುಡ್ಡು ಕೊಟ್ರೇನು? ಅವರಿಗೆ ಅಂಗಡಿನ ಬಾಡಿಗೆ ಕೊಡಲ್ಲ ಸರ್ ನಾನು. ಅವ್ರನ್ನ ಖಾಲಿ ಮಾಡಿಸಿ. ಆಯ್ತು ಸರ್, ಮಾಡಿಸ್ತೀನಿ ತಡೀರಿ. ಸರ್ ನಾಳೆನೇ ಎಲ್ಲ ಐಟಮ್ ತೆಗಿಯಕ್ಕೆ ಹೇಳಿ ಸರ್. ನೋಡಿ ಸರ್, ನೀವು ಹೇಳ್ದಂಗೆ ನಾಳೆನೇ ಎಲ್ಲ ತೆಗಿಯಕ್ಕಾಗಲ್ಲ. ಅದಕ್ಕೂ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು, ಆಯ್ತಾ? ಹೇಳಿದ ತಕ್ಷಣ ನಾಳೆ ಎತ್ಕೊಂಡು ಹೋಗಕ್ಕೆ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾರ ಅವರು. ಅವ್ರಿಗೊಂದ್ ಸ್ವಲ್ಪ ಟೈಮ್ ಕೊಡಿ. ಇನ್ನೊಂದು 15 ದಿನ ಆದ್ರೂ ಅವ್ರಿಗೆ ಟೈಮ್ ಕೊಡಿ. ಅವರೆಲ್ಲ ಐಟಮ್ ಕ್ಲಿಯರ್ ಮಾಡಿಸ್ತೀನಿ ನಾನು. ಆಯ್ತು ಸರ್, 15 ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿಸಿ ಸರ್. ನೋಡಮ್ಮ, ಇಲ್ಲಿ ಏನು ಪಾಪ ಪುಣ್ಯ ಎಲ್ಲ ಯಾರು ನೋಡಕ್ಕಾಗಲ್ಲ, ಆಯ್ತಾ? ಮೊದಲು ನಿಮ್ ಮಗಳನ್ನ ಸರಿಯಾಗಿ ಮಾತಾಡೋದನ್ನ ಕಲಿಸಿ. ಮೊದಲು ಅಂಗಡಿನ ಖಾಲಿ ಮಾಡಿ 15 ದಿನ ಟೈಮ್ ಕೊಡ್ಸಿದ್ದೀನಿ. 15 ದಿನದಲ್ಲಿ ನಿಮ್ಮ ಅಂಗಡಿಯಲ್ಲಿರೋ ಐಟಮ್ ಎಲ್ಲನೂ ತೆಗೆದು ಕ್ಲಿಯರ್ ಮಾಡಿ ಕೊಟ್ಬಿಡ್ಬೇಕು. ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಆಗತ್ತೆ. ಮೀನಾ ಅವ್ರ ಅಮ್ಮನ್ನ ನೋಡ್ಬೇಕಂತೆ. ಅವಳಿಗೆ ಅವ್ರ ಅಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ. ಪ್ಲೀಸ್ ಅವ್ರ ಅಮ್ಮನ್ನ ಬರೋ ಹಾಗೆ ಮಾಡು, ಹೆಲ್ಪ್ ಮಾಡು. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಬಾರ್ಬಿ. ಬಾರ್ಬಿ, ಅದು ಸಾಧ್ಯ ಇಲ್ಲ. ಯಾಕೆ? ಏನಾಯ್ತು? ಇನ್ನ ನಾನು ಏನಾದ್ರೂ ಕೇಳಿದೆ ನಾನು ಒಂದಿನಕ್ಕೆ ಒಂದೇ ಸಲ ಸಹಾಯ ಮಾಡಕ್ಕಾಗತ್ತೆ ಅಂತ ಹೇಳ್ತೀಯಾ? ಹೇಳ್ಜಿ. ಬಾರ್ಬಿ, ಆ ಆತ್ಮನ ಕರ್ಕೊಂಡ್ ಬರೋಷ್ಟು ಶಕ್ತಿ ಇಲ್ಲ ಬಾರ್ಬಿ. ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ ಜಿ? ನೀನೇ ಹೆಲ್ಪ್ ಮಾಡ್ತೀಯ ಅಂತ ನಾನು ಮೀನನ ಹತ್ರ ಹೇಳಿದೀನಿ. ನಾನು ನಾಳೆ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ಈಗ ನೀನು ಈ ತರ ಹೇಳಿದ್ರೆ ಹೆಂಗೆ? ಪಾಪ ಅವಳು ಬೇಜಾರಾಗಲ್ವಾ? ಬಾರ್ಬಿ, ಖಂಡಿತ ನನ್ನಿಂದ ಸಾಧ್ಯ ಇಲ್ಲ. ಆದ್ರೆ ನಿಮಗೆ ಬೇರೆ ಯಾರಾದ್ರೂ ಸಹಾಯ ಮಾಡ್ಬೋದು. ಯಾರು ಸಹಾಯ ಮಾಡ್ತಾರೆ? ಇಂಥ ವಿಷಯಕ್ಕೆಲ್ಲ ಯಾರು ಸಹಾಯ ಮಾಡಲ್ಲ. ಜಿ, ನೀನ್ ಮಾತ್ರನೇ ಸಹಾಯ ಮಾಡಕ್ಕಾಗೋದು. ಬಾರ್ಬಿ, ಆ ಆತ್ಮನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಪ್ರೇತಾತ್ಮದ್ದು ಸಹಾಯ ಬೇಕೇ ಬೇಕು. ಇಲ್ಲ ಅಂದ್ರೆ ಆ ಆತ್ಮನ ಕರ್ಕೊಂಡ್ ಬರಕ್ಕೆ ಆಗದೇ ಇಲ್ಲ. ಇಷ್ಟೇ ನಾನು ನಿಮ್ಗೆ ಸಹಾಯ ಮಾಡಕ್ಕಾಗೋದು. ಅಯ್ಯೋ ಜಿನ್, ನೀನೇನಾದ್ರೂ ಹುಚ್ಚ ನಿನಗೆ? ಒಂದ್ ಪ್ರೇತಾತ್ಮದ ಹತ್ರ ಹೋಗಿ ನಾನು ಸಹಾಯ ಕೇಳ್ಬೇಕಾ? ಮೊದ್ಲೇ ಬರೇ ಪ್ರೇತಾತ್ಮದ ಹತ್ರ ಮಾತಾಡಿ ತಲೆ ಕೆಟ್ಟಂಗಿದೆ. ಇನ್ನು ಪ್ರೇತಾತ್ಮದ ಹತ್ರ ಹೋಗಿ ನಾನು ಸಹಾಯ ಕೇಳಿದ್ರೆ ಮುಗೀತಷ್ಟೇ. ಬಾರ್ಬಿ, ನಾನು ನಿಮಗೆ ಇಷ್ಟೇ ಸಹಾಯ ಮಾಡಕ್ಕಾಗತ್ತೆ. ನನ್ನಿಂದ ಬೇರೆ ಏನು ಮಾಡಕ್ಕಾಗಲ್ಲ. ನಿಮಗೆ ಆ ಮೀನರ್ ತಾಯಿ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ ಒಂದು ಪ್ರೇತಾತ್ಮದ ಹತ್ರ ಸಹಾಯ ಕೇಳಿದ್ರೆ ಮಾತ್ರ ಈ ವಿಷಯ ಆಗೋದು. ಇಲ್ಲಾಂದ್ರೆ ಆಗಲ್ಲ. ಏನ್ ಹೇಳ್ತಾ ಇದೀಯಾ ಜಿನ್? ಪ್ಲೀಸ್ ಜಿನ್, ಏನಾದ್ರೂ ಮಾಡಿ ಹೆಲ್ಪ್ ಮಾಡು. ಬಾರ್ಬಿ, ಖಂಡಿತ ಇನ್ನು ನನ್ನಿಂದ ಏನೂ ಆಗಲ್ಲ. ಮತ್ತ್ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಹೋಗು ಮೊದ್ಲಿಲ್ಲಿಂದ. ಅಯ್ಯೋ, ಈ ಜಿನ್ ನೀನು ಈ ತರ ಮಾಡ್ಬಿಟ್ಟು ಈಗ ಏನ್ ಮಾಡೋದು? ಪಾಪ ಆ ಮೀನನ ಹತ್ರ ಹೇಳ್ದೆ ನಾನು ಇದೀನಿ ನಿನಗೆ ಸಹಾಯ ಮಾಡ್ತೀನಿ ಅಂತ. ಅವಳು ಏನಾದ್ರೂ ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಹೇಳೋದು? ಇನ್ಮೇಲೆ ಈ ಜಿನ್ನ ನಂಬಿ ಯಾರಿಗೂ ನಾವು ಮಾತು ಕೊಡ್ಲೇಬಾರ್ದು. ಕೊನೆ ಸಮಯದಲ್ಲಿ ಈ ತರ ಹೇಳ್ಬಿಟ್ರೆ ಏನ್ ಮಾಡೋದು? ಇನ್ನು ನಮ್ಮಲ್ಲಿ ಏನಾಗತ್ತೆ ಅದನ್ನ ಮಾತ್ರ ಮಾಡ್ಬೇಕು. ಅಜ್ಜು, ಟಾಯ್ಲೆಟ್ ಒಳಗಡೆ ಏನ್ ಮಾತಾಡ್ತಾ ಇದೀಯ? ಎಷ್ಟೊತ್ತು ನೀನ್ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬಾ. ನಾವೆಲ್ಲ ಹೋಗೋದ್ ಬೇಡ್ವಾ? ಬೆಳಗ್ಗೆ ಹೋಗಿ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡಿದ್ದಾಳೆ. ಅಯ್ಯೋ ಅಕ್ಕ, ಬರ್ತೀನಿ ತಡಿ. ಒಂದ್ ಟಾಯ್ಲೆಟ್ ಬಂದ್ರೇನು ಅಕ್ಕ ನಿಮ್ಸೆ ಅಂದ್ರೆ ಹಿಂಸೆ. ನೆಮ್ಮದಿಯಾಗಿ ಹೋಗಂಗೂ ಇಲ್ಲ, ಏನೂ ಇಲ್ಲ. ಬಾ ಅಚ್ಚು ಹೊರಗಡೆ. ಎಷ್ಟೊತ್ತೋಗಿ ಹೊರಗಡೆ ಕುತ್ಕೊಂಡಿದ್ಯಾ? ಬೇರೆ ಕಷ್ಟ ಅರ್ಥ ಆಗಲ್ವಾ ನಿನ್ಗೆ? ಅಕ್ಕ, ಏನೇ ಅರ್ಜೆಂಟ್ ಇದೆ? ಹೌದು ಕಡೆ, ಹೊರಗಡೆ ಬಾರೆ. ಅಕ್ಕ, ಫೋನ್ ಬೇರೆ ರಿಂಗ್ ಆಗ್ತಿದೆ ಕಣೆ. ಯಾರಂತ ಹೋಗಿ ನೋಡು.
ಆಯ್ತಚ್ಚು ಕಿಚನ್ ಅಲ್ಲೆಲ್ಲ ಕ್ಲೀನ್ ಆಗಿ ಇಟ್ಟಿದ್ದೀರಾ ಇಲ್ಲ ಎಲ್ಲ ಹಂಗಂಗೆ ಹಾಕಿಟ್ಟಿದ್ದೀರಾ? ಅಮ್ಮ ಒಂದ್ ನಿಮಿಷ ತಡಿ. ಯಾರು ಇಲ್ಲ ಅಮ್ಮ, ಕಿಚನ್ ಅಲ್ಲಿ ಎಲ್ಲ ಹಂಗಂಗೆ ಹಾಕ್ಬಿಡ್ತಾರಮ್ಮ ಇವರು. ಯಾರು ಗೊತ್ತಾ? ಮೀನಾ, ಅಕ್ಕ ಇದ್ದಾಳಲ್ಲ ಅನು ಅಕ್ಕ, ಚುಮ್ಮಿ ಅಕ್ಕ ಗೊತ್ತಲ್ಲ ಮೊದ್ಲೇ ವೇಸ್ಟು, ಚೋಟು ಎಲ್ರು. ನಾನೇ ಅಮ್ಮ ಎಲ್ಲ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಗುಡ್ಸೋದು. ಬೆಳಗ್ಗೆ ಬೇಗ ಎದ್ದೇಳ್ತೀನಮ್ಮ 5 ಗಂಟೆಗೆ. ಮನೆ ಗುಡ್ಸೋದು, ಒರೆಸೋದು, ಅಂಗಳ ಗುಡ್ಸೋದು, ನೀರ್ ಹಾಕೋದು, ಮತ್ತೆ ಬಟ್ಟೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಗ್ದು ವಾಶ್ ಮಾಡಿ ಹಾಕೋದು ಎಲ್ಲ ಕೆಲಸ ನಾನೇ ಅಮ್ಮ ಮಾಡೋದು. ಬರೀ ಇವರು ಹಾಲು ಕಾಯಿಸೋದು, ಅನ್ನ ಇಡೋದು ಅಷ್ಟೇ ಅಮ್ಮ ಅವ್ರ ಕೆಲಸ ಮಾಡೋದು. ಎಲ್ಲ ಕೆಲಸ ನಾನೇ ಮಾಡೋದು. ಮತ್ತೆ ಟಾಯ್ಲೆಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೊಳೆದಿದ್ದೇನಮ್ಮ. ಅಷ್ಟು ಕೆಲಸ ಮಾಡ್ತೀನಿ ಗೊತ್ತಮ್ಮ ನಾನು. ನೋಡು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳಂತ ಅಮ್ಮನ ಹತ್ರ. ಅನ್ನು ಅಕ್ಕ, ಅಚ್ಚು ಯಾವಾಗ್ಲೂ ಹೀಗೇನಾ ಇಲ್ಲ ಇವತ್ತು ಈ ತರ ಮಾಡ್ತಾ ಇದ್ದಾಳಾ? ಬರೀ ಸುಳ್ಳೆ ಹೇಳ್ತಾ ಇದ್ದಾಳೆ ಆಗಿನ? ಅವಳು ಇವತ್ತು ಈ ತರ ಅಲ್ಲ ಮೀನಾ. ಅವಳಿಗೆ ಯಾವಾಗ ಮಾತಾಡಕ್ ಬಂತೋ ಅವಾಗಿಂದ ಅವಳು ಹೀಗೇನೆ ಬರೇ ಸುಳ್ಳೇ ಹೇಳ್ತಾ ಇರ್ತಾಳೆ. ಯಾವತ್ತೂ ಅವಳ ಬಾಯಲ್ಲಿ ನಿಜ ಬಂದಿದ್ದು ನಾನು ನೋಡ್ಲೇ ಇಲ್ಲ. ಅವಳನ್ನೇ ಎಲ್ರೂ ಹೊಗಳ್ಬೇಕು ಅಂತ ಅಷ್ಟೇ. ಹೌದಾ ಅನು ಅಕ್ಕ? ಹೌದು ಮೀನಾ. ಮೀನಾ ಬಾ ಏನಾದ್ರೂ ಮಾಡೋಣ. ಏನ್ ಮಾಡೋಣ? ಸ್ವಲ್ಪ ಗೊಜ್ಜಿದೆ, ಅನ್ನ ಇಡನ್ವಾ? ಅನು ಅಕ್ಕ, ನನ್ಗೊಂದ್ ಮಾಡಕ್ ಬರತ್ತೆ, ಅದನ್ನ ಮಾಡನ್ವಾ? ಏನ್ ಮೀನಾ? ಬನ್ನಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್